ಹಳದಿ ಮಾರ್ಗದ ಮೆಟ್ರೋ ಸೇವೆಗೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಾಲನೆಯನ್ನು ಕೊಡ್ತಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗ ಇದು. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನರೇಂದ್ರ ಮೋದಿ ಅವರು ಪ್ರಯಾಣ ಮಾಡ್ತಾರೆ. ಅಂದರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಒಟ್ಟು 16 ನಿಲ್ದಾಣಗಳ ಮೆಟ್ರೋ ನಿಲ್ದಾಣಗಳನ್ನು ಈ ಹಳದಿ ಲೇನ್ ಹೊಂದಿದೆ. 7,160 ಕೋಟಿ ವೆಚ್ಚದಲ್ಲಿ ಇದನ್ನು ಮಾಡಲಾಗಿದೆ. ಸುಮಾರು 19.15 ಕಿಲೋಮೀಟರ್ ತನಕ ಇದರ ಒಂದು ವಿಸ್ತೀರ್ಣ ಇದೆ. ನಿತ್ಯ ಈ ಭಾಗದಲ್ಲಿ ಅಂದರೆ ಈ ಹಳದಿ ಮೆಟ್ರೋ ಲೇನ್ನಲ್ಲಿ ನಿತ್ಯ 3.5 ಲಕ್ಷ ಮಂದಿ ಪ್ರಯಾಣ ಮಾಡುವಂಥ ನಿರೀಕ್ಷೆಗಳಿದೆ ಅಥವಾ ಸಾಧ್ಯತೆಗಳಿದೆ. ಅಲ್ಲಿಗೆ ಬೆಂಗಳೂರಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಇದುವರೆಗೂ 76.95 ಕಿಲೋಮೀಟರ್ ಮೆಟ್ರೋ ಜಾಲ ಇತ್ತು, ಅದರ ವಿಸ್ತೀರ್ಣ ಇತ್ತು. ಸೊ ಈ ಒಂದು ಉದ್ಘಾಟನೆ ಮುಖಾಂತರ ಈ ಹಳದಿ ಲೇನ್ ಮುಖಾಂತರ ಇದೀಗ ಅದು 96 ಕಿಲೋಮೀಟರ್ಗೆ ಮೆಟ್ರೋ ಜಾಲ ವಿಸ್ತರಣೆ ಆಗ್ತಾ ಇದೆ. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಕೆಲವು ಗಣ್ಯರ ಜೊತೆಯಲ್ಲಿ ಮತ್ತೆ ಶಾಲಾ ಮಕ್ಕಳು, ಆಯ್ದ ಶಾಲಾ ಮಕ್ಕಳನ್ನು ಇವತ್ತಿನ ಪ್ರಯಾಣಕ್ಕೆ ಕರೆತಂದಿದ್ದಾರೆ. ಇನ್ನು ಹಳದಿ ಮಾರ್ಗದ ನಿಲ್ದಾಣಗಳು ಬೊಮ್ಮಸಂದ್ರ, ಹೆಬ್ಗೋಡಿ, ಹುಸ್ಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ್ ಅಗ್ರಹಾರ, ಹೊಸ ರಸ್ತೆ, ಸಿಂಗ್ಸಂದ್ರ, ಕೂಡ್ಲುಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, ಆರ್ವಿ ರಸ್ತೆ. ಸೊ ಈ ನಿಲ್ದಾಣಗಳನ್ನು ಈ ಲೇನ್ ಒಳಗೊಂಡಿದೆ, ಹಳದಿ ಲೇನ್. ಇನ್ನು 3 ರೈಲುಗಳಿರ್ತವೆ. ಪ್ರೋಟೋಟೈಪ್ ಅಂದರೆ ಮೂಲ ಮಾದರಿಯ ರೈಲುಗಳು ಪ್ರತಿ 25 ನಿಮಿಷಕ್ಕೆ ಒಂದು ಟ್ರಿಪ್ ಥರ ಈ ಹಳದಿ ಲೇನಲ್ಲಿ ಮೆಟ್ರೋ ಸೇವೆ ಸಾರ್ವಜನಿಕರಿಗೆ ಲಭ್ಯವಿರುತ್ತೆ. ಬೇರೆ ಮಾರ್ಗಗಳಲ್ಲಿ ಡಿಸ್ಟೆನ್ಸ್ ಟು ಗೋ ಅಂದರೆ DTG ಲೋಕೋ ಪೈಲಟ್ ಮೆಟ್ರೋ ಸೇವೆ ಇರುತ್ತೆ, ಅಂದರೆ ಚಾಲಕರು ಇರ್ತಾರೆ. ಬಟ್ ಈ ಹಳದಿ ಲೇನ ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ಲೋಕೋ ಪೈಲಟ್ ಇರೋದಿಲ್ಲ, ಚಾಲಕ ರಹಿತ ರೈಲು ಸಂಚಾರ, ಮೆಟ್ರೋ ರೈಲು ಸಂಚಾರ ಇದಾಗಿರುತ್ತೆ. ಬಟ್ ಟೆಕ್ನಿಕಲ್ ರೀಸನ್ಗಳಿಂದ ತುರ್ತಾಗಿ ಇದು ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಅದಕ್ಕೆ ಹಿಡಿಯುತ್ತೆ ಚಾಲಕ ರಹಿತ ಈ ಮೆಟ್ರೋ ರೈಲು ಸಂಚಾರಕ್ಕೆ ಅಂತೇಳಿ BMRCL ಕಡೆಯಿಂದ ಮಾಹಿತಿಗಳು ಸಿಕ್ಕಿದೆ. ಇನ್ನು ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆ CBTC ಕೂಡ ಈ ಒಂದು ಹಳದಿ ಲೇನ್ನಲ್ಲಿ ಇದೆ. ಇದು ಈ ಹಳದಿ ಲೇನ್ನ ಒಂದು ಸ್ಪೆಷಾಲಿಟಿ ಆಗಿದೆ. ಫೇಸ್ 2 ಹಳದಿ ಲೇನ್ನ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. 3 ಇಂಟರ್ಚೇಂಜ್ ಇರುವಂಥ ಹಳದಿ ಮಾರ್ಗ ಇದು. ನಾನು ಆಗಲೇ ಹೇಳ್ದಂಗೆ ಪ್ರತಿ 25 ನಿಮಿಷಕ್ಕೊಮ್ಮೆ ಟ್ರಿಪ್ಗಳು ಸಿಗ್ತವೆ ಸಾರ್ವಜನಿಕರಿಗೆ. ಮೆಟ್ರೋ ರೈಲು ಹಳದಿ ಮಾರ್ಗದಲ್ಲಿ ಲಭ್ಯವಿರ್ತವೆ. ರಾಗಿಗುಡ್ಡಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಮೆಟ್ರೋ ಸ್ಟೇಷನ್ಗೆ ಅಭೂತಪೂರ್ವವಾಗಿ ಅಲ್ಲಿ ಸೇರಿರುವಂಥ ಜನ ಜಯ ಘೋಷಗಳೊಂದಿಗೆ, ಪುಷ್ಪಾರ್ಚನೆಯನ್ನು ಮಾಡೋದ್ರೊಂದಿಗೆ, ಪುಷ್ಪ ಮಳೆಯನ್ನು ಗೈಯೋದ್ರೊಂದಿಗೆ ನರೇಂದ್ರ ಮೋದಿ ಅವರಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. ಇನ್ನು ಇದೇ ಹಳದಿ ಲೇನ್ ಮೆಟ್ರೋದಲ್ಲಿ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಇದು ಫೇಸ್ 2 ಆಯಿತು. ಇನ್ನು ಫೇಸ್ 3ಗೂ ಕೂಡ ಇವತ್ತು ಕಿತ್ತಳೆ ಮಾರ್ಗಕ್ಕೂ ಕೂಡ 3ನೇ ಹಂತದಲ್ಲಿ ಮೆಟ್ರೋ ಸೇವೆಗೆ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ IIIT ಆಡಿಟೋರಿಯಂನಲ್ಲಿ ಒಂದು ಸಮಾರಂಭ ಇದೆ. ಆ ಸಮಾರಂಭದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಇದು ಕೂಡ ಒಂದು ಬೇಡಿಕೆ ಆಗಿತ್ತು, ಎಲೆಕ್ಟ್ರಾನಿಕ್ ಸಿಟಿ ತನಕ ವಿಸ್ತರಣೆ ಮಾಡಬೇಕು ಮೆಟ್ರೋ ಜಾಲವನ್ನು. ಸಾಕಷ್ಟು IT-BT ಕಂಪನಿಗಳಲ್ಲಿರೋದ್ರಿಂದ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉತ್ತೇಜನಗೊಳಿಸುವಂಥ ನಿಟ್ಟಿನಲ್ಲಿ ಮತ್ತು ತುಂಬ ಜನರಿಗೆ ಈ ಟ್ರಾಫಿಕ್ ಕಿರಿಕಿರಿ, ಎಸ್ಪೆಷಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇದೆಯಲ್ಲ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ತುಂಬ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇತ್ತು. ಬಹುಶಃ ನೀವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ತೀರ ಈ ಸಿಲ್ಕ್ ಬೋರ್ಡ್ ಬಗ್ಗೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಟ್ರಾಫಿಕ್ ಆದಂಥ ಸಂದರ್ಭದಲ್ಲಿ ವಿವಿಧ ರೀತಿ ಟ್ರೋಲ್ಗಳನ್ನು ಗಮನಿಸಿರ್ತೀರ. ಸೊ ಹಾಗಾಗಿ ಆ ಸಿಲ್ಕ್ ಬೋರ್ಡಿಂದ ಪಾರಾಗೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು ತುಂಬ ಜನ ಕೆಲಸಕ್ಕೆ ಹೋಗೋರಿಗೆ. ಸೊ ಈ ನಿಟ್ಟಲ್ಲಿ ಮೆಟ್ರೋಗೆ ಡಿಮ್ಯಾಂಡ್ಗಳು ಆ ಭಾಗದಲ್ಲಿ ಜಾಸ್ತಿ ಇತ್ತು, ಅದಿವತ್ತು ಸಾಕಾರಗೊಳ್ತಾ ಇದೆ. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನರೇಂದ್ರ ಮೋದಿ ಅವರು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಇನ್ನು ನರೇಂದ್ರ ಮೋದಿ ಅವರು ರಸ್ತೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಸಾರ್ವಜನಿಕರಲ್ಲೂ ಒಂದು ಉತ್ಸಾಹವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಪೊಲೀಸ್ ಭದ್ರತೆಯನ್ನು ಗಮನಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅಥವಾ ಅಭಿಮಾನಿಗಳು ಅತಿರೇಕದ ಹುಚ್ಚಾಟ ಮಾಡದ ರೀತಿಯಲ್ಲಿ ಪೊಲೀಸರು ಬೆಂಗಳೂರಲ್ಲಿ ನರೇಂದ್ರ ಮೋದಿ ಅವರು ಪ್ರಯಾಣ ಮಾಡುವಂಥ ಮಾರ್ಗದ ಉದ್ದಕ್ಕೂ ಸುಮಾರು 10,000 ಪೊಲೀಸರನ್ನು ಇವತ್ತು ನಿಯೋಜನೆ ಮಾಡಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯ ಪರಿಶೀಲನೆ ಆಗಿದೆ. 4 ಜಂಟಿ ಪೊಲೀಸ್ ಕಮಿಷನರ್ಗಳು, 10 DCPಗಳು, 50 ACPಗಳು, 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, 650ಕ್ಕೂ ಹೆಚ್ಚು PSIಗಳು, ನಗರ ಸಶಸ್ತ್ರ ಮೀಸಲು ಪಡೆ, KSRP ತುಕಡಿ, ಅಲ್ಲಲ್ಲಿ 50 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ. ಅಂದರೆ ಸಾರ್ವಜನಿಕರು ಬರ್ತಿರೋದ್ರಿಂದ ಅಲ್ಲಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಲ್ಲೂ ಕೂಡ ಭದ್ರತಾ ವೈಫಲ್ಯ ಆಗದ ರೀತಿಯಲ್ಲಿ
ಬಿಗಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಹಳದಿ ಮೆಟ್ರೋ ಲೇನ್ಗೆ ಚಾಲನೆಯನ್ನು ಕೊಡ್ತಾರೆ ನರೇಂದ್ರ ಮೋದಿ ಅವರು. ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗ, ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ಅವರು ಪ್ರಯಾಣ ಮಾಡ್ತಾರೆ. 19.15 ಕಿಲೋಮೀಟರ್, 16 ನಿಲ್ದಾಣ ಇದೆ. ಇದರಲ್ಲಿ 7,160 ಕೋಟಿ ವೆಚ್ಚದಲ್ಲಿ ಈ ಮೆಟ್ರೋ ಲೇನ್ ಆಗಿದೆ. ಹಳದಿ ಮೆಟ್ರೋ ಲೇನ್ ಪ್ರತಿದಿನ 3.5 ಲಕ್ಷ ಜನ ಈ ಮೆಟ್ರೋ ಲೇನಲ್ಲಿ, ಹಳದಿ ಮೆಟ್ರೋ ಲೇನಲ್ಲಿ ಸಂಚಾರ ಮಾಡುವಂಥ ನಿರೀಕ್ಷೆಗಳಿದ್ದಾವೆ.